ಬಡೆತ ಅಲ್ಲ ಗುರು, ಈ ಥರದ್ದು ಏನಾದ್ರು ಒಂದು ವಿಡಿಯೋ ಸಿಗುತ್ತೆ ಅಂದರೆ ಎಷ್ಟು ಚೆನ್ನಾಗಿ ನೋಡ್ತಿರಲ್ಲ ಎಲ್ಲರೂ ಟಕ್ 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 ಅಂತ ಶೇರ್ ಮಾಡೋಣ ಅಂತ. ಫ್ರೀಯಾಗಿ ಅದು ಫ್ರೀಯಾಗಿ ಸಿಕ್ಕರೆ ಇಲ್ಲ. ಆ್ಯಕ್ಚುಲಿ ಥ್ಯಾಂಕ್ ಯು. ಎರಡನೇ ಸಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಕಡೆ. ಆಲ್ಮೋಸ್ಟ್ ಒಂದು 66% ಆಕ್ಯುಪೆನ್ಸಿ ಇದೆ. ಒಂದು ನೋಡಿರೋದ್ರಲ್ಲಿ 83%ವರೆಗೂ ಜನ ತುಂಬಾ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸಸ್ಗೆ ಫ್ಯಾಮಿಲಿ ಕ್ರೌಡ್ ತುಂಬಿ ಬರ್ತಾ ಇದ್ದಾರೆ. ಆಯ್ತಾ, ಸೊ ಖಂಡಿತ ಈ ತರದೆಲ್ಲ ಏನೂ ಇಲ್ಲ. ಇದು ತುಂಬಾ ಒಳ್ಳೆ ಮನೆಯ ಹೆಣ್ಮಗು. ಆಯ್ತಾ, ಹೋಗಿ ಯಾರ್ಯಾರು ಸಿನಿಮಾ ನೋಡಿಲ್ಲ ಸಿನಿಮಾ ನೋಡಿ. ಯಾಕೆಂದ್ರೆ ನಮಗ್ ಗೊತ್ತು ಒಂದು ಸಿನಿಮಾನ ಈ ಇರೋ ಥಿಯೇಟರ್ ಸಮಸ್ಯೆಗಳಲ್ಲಿ ಹೆಂಗೆ ಕಾಪಾಡ್ಕೊಳ್ಳೋದು ಅನ್ನೋದು ಎಷ್ಟು ಕಷ್ಟ ಸಿನಿಮಾ ಅನ್ನೋದು. ಸೊ ಇಲ್ಲಿ ಪ್ರತಿ ಸಿನಿಮಾದಲ್ಲೂ ಆ ಸಿನಿಮಾನ ನಿಲ್ಸ್ಕೊಳ್ಳೋಕೆ ಒಂದು ಹೋರಾಟ ಮಾಡೋದಿದೆಯಲ್ಲ, ಅದು ತುಂಬಾನೇ ದೊಡ್ಡ ಹೋರಾಟ. ಅದು ಪ್ರತಿ ಸಿನಿಮಾದಲ್ಲೂ ಒಂದೇ ಒಂದು ದಾರಿ ಇರೋದು, ನೀವು ಹೋಗಿ ಒಳ್ಳೆ ಸಿನಿಮಾಗಳನ್ನ ಉಳಿಸ್ಕೊಂಡಾಗ ಮಾತ್ರ ನಿಮಗೆ ಗುರುಪ್ರಸಾದ್ ಅಂತ ಒಳ್ಳೆ ನಿರ್ದೇಶಕರು ಅಥವಾ ಯೋಗೀಶ್ವರ್ ಅಂತ ಒಳ್ಳೆ ನಿರ್ಮಾಪಕರು ಮತ್ತೆ ಒಳ್ಳೊಳ್ಳೆ ನಟರುಗಳನ್ನ ಉಳಿಸ್ಕೊಳಕ್ ಸಾಧ್ಯ. ಒಳ್ಳೆ ಕನ್ನಡ ಸಿನಿಮಾಗಳು ಉಳ್ಕೊಂಡಾಗ ಮಾತ್ರ. ನಾವು ಶ್ರಮ ಪಟ್ಟಿರೋದನ್ನ ನೀವು ನೋಡ್ತಾ ಬಂದಿದ್ದೀರಾ. ಇದು ಒಂದೇ ಸಿನಿಮಾ ಅಲ್ಲ, ಇದಕ್ಕೆ ಹಿಂದೆ ನೀವು ಧನಂಜಯ್ ಅವ್ರ ಸ್ಟ್ರಗಲ್ ನೋಡಿದ್ದೀರಾ, ನನ್ನ ಸ್ಟ್ರಗಲ್ ನೋಡಿದ್ದೀರಾ. ಅದಕ್ಕೆ ಅಟ್ಲೀಸ್ಟ್ ನೀವು ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಸಿನಿಮಾಸ್, ಎಸ್ಪೆಷಲಿ ಸ್ವಮೇಕ್ ಕನ್ನಡ ಸಿನಿಮಾಸ್ ನ ನೀವು ಸಪೋರ್ಟ್ ಮಾಡ್ಲೇಬೇಕು. ಈ ಡಬ್ಬಿಂಗ್ ವಿಷಯದಲ್ಲಿ ಯಾಕೋ ನಮ್ಮ ಸಿನಿಮಾ ಎಲ್ಲೋ ಒಂದ್ ಕಡೆ ಕಳ್ದೋಗ್ತಿದೆ ಅನ್ನೋ ಭಯ ನಮ್ಗಿದೆ. ತುಂಬಾ 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 ಸಮಸ್ಯೆ ಇದೆ ಒಳ್ಳೆ ಸಿನಿಮಾಗಳಿಗೆ. ಒಂದೇ ಏನು ಅಂದ್ರೆ, ಒಂದು ಖುಷಿ ಏನು ಅಂದ್ರೆ ಎರಡನೇ ಸಲ ತುಂಬಾ ಚೆನ್ನಾಗಿ ಗೆದ್ದಿದೆ. ಆಯ್ತಾ, ಇನ್ನು ಉಳಿದವ್ರು ಎಲ್ಲರೂ ಹೋಗಿ ಅದನ್ನ ನೋಡಿ ಇನ್ನೂ ಆ ಸಿನಿಮಾನ ಚೆನ್ನಾಗಿ ಹೇಳ್ಸುವಂಥದ್ದು ನಿಮ್ಮ ಕರ್ತವ್ಯ, ನಮ್ಮ ಸಾರ್ಥಕತೆ. ಅದು ಸಿನಿಮಾ ನೋಡಿ, ಇಡೀ ಮೊದಲನೇ ಸೀನಿಂದ ಹಿಡಿದು ಕೊನೆವರೆಗೂ ಟೈಟ್ಲ್ ಕಾರ್ಡ್ ಮುಗಿಯೋವರೆಗೂ ಸಿನಿಮಾ ನೋಡಿ ಆಕ್ಚುಲಿ ಚಪ್ಪಾಳೆ ಹೊಡೆದು ಹೋಗ್ತಾರೆ. ಅಷ್ಟು ಒಳ್ಳೆಯ ಕಾನ್ಸೆಪ್ಟ್. ತುಂಬಾ ಕಡೆ ಕಣ್ ತುಂಬಿಕೊಳ್ಳುತ್ತೆ, ತುಂಬಾ ಕಡೆ ನಗ್ತಿರುತ್ತೆ. ಥ್ಯಾಂಕ್ ಯು.